ನಮಸ್ಕಾರ ಜನತಾ ನ್ಯೂಸ್ ಎಕ್ಸ್ಕ್ಲೂಸಿವ್ಗೆ ಸ್ವಾಗತ. ನಾನು ಪ್ರೀತಮ್ ಕೆಮ್ಮಾಯಿ. ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಭಾರಿ ಬೆಳವಣಿಗೆಯನ್ನು ನಡೀತಾ ಇದೆ. ಮುಖ್ಯವಾಗಿ ಕರ್ನಾಟಕ ಸರ್ಕಾರ ನಡೆಸುತ್ತಿರುವಂತಹ ಕಾಂಗ್ರೆಸ್ ಪಾಳಯದಲ್ಲಿ ಅತ್ಯಂತ ಸ್ಫೋಟಕ ಬೆಳವಣಿಗೆ ಇದು. ಜನತಾ ನ್ಯೂಸ್ ಬೆನ್ಬತ್ತಿದಾಗ ಸಿಕ್ಕಂತಹ ಇಡೀ ರಾಜ್ಯ ರಾಜಕಾರಣದ ದಿಕ್ಕು ದೆಸೆಯನ್ನು ಬದಲಾಯಿಸುವಂತಹ ರಾಜಕೀಯ ಲೆಕ್ಕಾಚಾರಗಳನ್ನೇ ಉಲ್ಟಾ ಪಲ್ಟಾ ಮಾಡುವಂತಹ ಮೆಗಾ ಬ್ರೇಕಿಂಗ್ ನ್ಯೂಸ್ ಇದು. ಯಾರಲ್ಲೂ ಇಲ್ಲ, ಯಾರ ಹತ್ರ ಕೂಡ ಇಲ್ಲ. ಸಿದ್ದರಾಮಯ್ಯ ಡಿಕೆಶಿ ಮಧ್ಯೆ ಕುರ್ಚಿ ಕಾಳಗಕ್ಕೆ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದೆ. ಕಾಂಗ್ರೆಸ್ನ ಈ ಇಬ್ಬರು ಘಟಾನುಘಟಿ ನಾಯಕರಲ್ಲಿ ಯಾರು ಹಿತವರು? ಕಾಂಗ್ರೆಸ್ MLAಗಳ ಓಟು ಯಾರಿಗೆ? ನಿಶ್ಚಿಂತವಾಗಿ ಕೂಡ ಹೇಳ್ತೀನಿ, ಕರ್ನಾಟಕದ 6 ಕೋಟಿ ಜನತೆ ಆರಿಸಿದ್ದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನೇ. ಆದರೆ MLAಗಳು ಈಗ ಯಾರನ್ನು ಆರಿಸ್ತಾರೆ? ಸೆಪ್ಟೆಂಬರ್ನಲ್ಲಿ ಕಾಂಗ್ರೆಸ್ನಲ್ಲಿ ಸಂಕ್ರಾಂತಿ ಆಗೋದೇ ಆದರೆ, ಸಿದ್ದರಾಮಯ್ಯ ಕುರ್ಚಿ ಬಿಡೋದೇ ಆದರೆ ಮುಂದಿನ CM ಯಾರಾಗ್ತಾರೆ? ಅಥವಾ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರಾ? ಏನಾಗ್ತಿದೆ ಕಾಂಗ್ರೆಸ್ನಲ್ಲಿ? ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ದಿಢೀರಾಗಿ ಬೆಂಗಳೂರಿಗೆ ಧಾವಿಸಿ ಬಂದಿದ್ಯಾಕೆ? ಒಬ್ಬೊಬ್ಬರೇ ಶಾಸಕರನ್ನು ಕರೆದು ಮಾತನಾಡಿ ಅವರಿಗೆ ಟೈಮ್ ಕೊಡ್ತಿರೋದು ಯಾಕೆ? ಕೇವಲ ಕಷ್ಟ ಕೇಳಕ್ಕ, ಫಂಡಿಂಗ್ ಸಿಕ್ಕಿಲ್ಲ ಅನ್ನೋ ನೋವು ಕೇಳಕ್ಕ, ಕೊರಗು ಕೇಳಕ್ಕ? ಯಾಕೆ? 3 ದಿನದ ಮೀಟಿಂಗ್ನಲ್ಲಿ ಏನೇನಾಯಿತು ಗೊತ್ತಾ? ದೊಡ್ಡ ಬ್ರೇಕಿಂಗ್ ನ್ಯೂಸ್ ಇದು. ಕರ್ನಾಟಕ ರಾಜ್ಯ ರಾಜಕಾರಣದ ದಿಕ್ಕು ದೆಸೆಯನ್ನು ಈ ಸುದ್ದಿ ಬದಲಾಯಿಸಲಿದೆ. ಕಾಂಗ್ರೆಸ್ನಲ್ಲಿ ನಡೆಯುತ್ತಿರುವಂತಹ ಆಂತರಿಕ ಕಲಹಕ್ಕೆ ಸ್ಫೋಟಕ ಟ್ವಿಸ್ಟ್ ಕೊಡುವಂತಹ ಬ್ರೇಕಿಂಗ್ ನ್ಯೂಸ್ ಇದು. ಜನತಾ ನ್ಯೂಸ್ ಸ್ಫೋಟಿಸ್ತಿದೆ. ಅತಿ ದೊಡ್ಡ ನ್ಯೂಸ್. ಸೆಪ್ಟೆಂಬರ್ ಕ್ರಾಂತಿಗೆ ಸಂಬಂಧಿಸಿದ ಮೊದಲ ಮೆಗಾ ಬ್ರೇಕಿಂಗ್ ನ್ಯೂಸ್ ಇದು. ಹಾಗಿದ್ರೆ ಏನಾಗ್ತಿದೆ ಕಾಂಗ್ರೆಸ್ನಲ್ಲಿ? ಮಹಾಕ್ರಾಂತಿಗೆ ಟೈಮ್ ಫಿಕ್ಸ್ ಆಯ್ತಾ? ಸಿದ್ದರಾಮಯ್ಯನವರ ಕುರ್ಚಿಗೆ ಬಾಂಬ್ ಇಟ್ಟವರು ಯಾರು? ಟೈಮ್ ಬಾಂಬ್ ಫಿಕ್ಸ್ ಮಾಡಿದ್ಯಾರು? ಬರ್ತಾ ಇದೆ ನೋಡಿ ಬ್ರೇಕಿಂಗ್ ನ್ಯೂಸ್. ಸೆಪ್ಟೆಂಬರ್ನಲ್ಲಿ ಕಾಂಗ್ರೆಸ್ನಲ್ಲಿ ಮಹಾಕ್ರಾಂತಿ ಫಿಕ್ಸ್. ಸಿದ್ದರಾಮಯ್ಯ ಗದ್ದುಗೆಗೆ ಟೈಮ್ ಬಾಂಬ್ ಫಿಕ್ಸ್ ಮಾಡಿದ್ರ ಪಕ್ಷದೊಳಗಿನ ವಿರೋಧಿಗಳು. ಈ ಬಾರಿ ಖರ್ಗೆ, ಪರಂ, ಡಿಕೆಶಿ ಎಲ್ಲರೂ ಕೂಡ ಒಂದಾದ್ರ. ಕುರ್ಚಿ ಯಾರಿಗಾದ್ರೂ ಸಿಗಲಿ, ಸಿದ್ದರಾಮಯ್ಯನವರ ಕೈಯಿಂದ ತಪ್ಪಲಿ ಅನ್ನುವಂಥ ಒಂದು ಒಳ ಒಪ್ಪಂದ ಈ 3 ನಾಯಕರ ಒಳಗೆ ನಡೆದು ಹೋಯ್ತಾ? ಇದೇ ಕಾರಣಕ್ಕೆ ಮೊನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮೆಗಾ ಸ್ಟೇಟ್ಮೆಂಟ್ ಕೊಟ್ಟಿದ್ದು, ಕಾಂಗ್ರೆಸ್ನ ಹೈಕಮಾಂಡ್ ರಾಜ್ಯ ನಾಯಕತ್ವಕ್ಕೆ ಸಂಬಂಧಪಟ್ಟು ಯಾವುದೇ ನಿರ್ಧಾರವನ್ನು ಯಾವುದೇ ಕ್ಷಣದಲ್ಲಿ ತೆಗೆದುಕೊಳ್ಳಬಹುದು, ಯಾರು ಕೂಡ ಊಹಿಸಕ್ಕಾಗಲ್ಲ ಅನ್ನುವಂತಹ ಒಂದು ಮೆಗಾ ಸ್ಟೇಟ್ಮೆಂಟ್ ಅನ್ನ ಖರ್ಗೆ ಅವರು ಕೊಟ್ಟಿದ್ರು. ಅದರ ಇನ್ಸೈಡ್ ಏನು ಅನ್ನೋದನ್ನ ಯಾರು ಕೂಡ ಹುಡುಕ್ಲಿಕ್ಕೆ ಹೋಗಿಲ್ಲ. ಆದರೆ ಜನತಾ ನ್ಯೂಸ್ ಖರ್ಗೆ ಅವರ ಸ್ಟೇಟ್ಮೆಂಟಿನ ಆಕ್ಚುಯಲ್ ರಹಸ್ಯ ಏನು, ಸೀಕ್ರೆಟ್ ಏನು ಅನ್ನೋದನ್ನ ಹುಡುಕ್ತಾ ಹೋದಾಗ ಗೊತ್ತಾಗಿದ್ದು, ಸುರ್ಜೇವಾಲಾ ಬಂದಿರುವಂತಹ ಆ ಒಂದು ಪ್ರವಾಸದ ಒಳ ರಹಸ್ಯ, ಒಳಗುಟ್ಟು ಈಗ ಲೀಕ್ ಆಗಿದೆ. ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹದ್ದು ದುಗುಡ ದುಮ್ಮಾನ ಸಮಸ್ಯೆಗಳನ್ನ ಆಲಿಸುವಂತಹ ಮೀಟಿಂಗ್ ಅಲ್ಲ, ಬದಲಾಗಿ ಹೆಡ್ ಕೌಂಟ್. ಸಿದ್ದರಾಮಯ್ಯ ಪರ ಎಷ್ಟು ಜನ ಶಾಸಕರಿದ್ದಾರೆ, ಡಿಕೆಶಿ ಪರ ಎಷ್ಟು ಜನ ಶಾಸಕರಿದ್ದಾರೆ, ತಟಸ್ಥ ಯಾರಿದ್ದಾರೆ, ಯಾರ ಒಲವು ಯಾರ ಕಡೆಗೆ? ಈ ಇಬ್ಬರು ಹೊರತಾಗಿ ಮತ್ತೆ 3ನೇ ನಾಯಕತ್ವ ಯಾರ್ದಾದ್ರೂ ಇದೆಯಾ? ಶಾಸಕರ ಬೆಂಬಲ ಯಾರಿಗಿದೆ ಅನ್ನೋದರ ಬಗ್ಗೆ ಮೆಗಾ ಹೆಡ್ ಕೌಂಟ್ ನಡೀತಾ ಇದೆ. ಒಬ್ಬೊಬ್ಬ ಶಾಸಕರನ್ನು ಕರೆದು ಅವರ ಕಷ್ಟ ಸುಖ ಆಲಿಸುವ ನೆಪದಲ್ಲಿ ನೀವು ಯಾರ ಕಡೆಗೆ? ಸಿದ್ದರಾಮಯ್ಯನವರ ಕಡೆಗ? ಡಿಕೆಶಿಯವರು ಓಕೆನಾ? ಹೇಗೆ, ಏನು, ಎತ್ತ ಎಲ್ಲ ಮಾಹಿತಿಯನ್ನು ಸುರ್ಜೇವಾಲಾ ಕಲೆ ಹಾಕ್ತಾ ಇದ್ದಾರೆ. ಜನತಾ ನ್ಯೂಸ್ಗೆ ಸಿಕ್ಕಿರುವಂತಹ ಎಕ್ಸ್ಕ್ಲೂಸಿವ್ ಮಾಹಿತಿ ಇದು, ಸ್ಫೋಟಕ ಮಾಹಿತಿ. ಇದೇ ಕಾರಣಕ್ಕೆ ನಿನ್ನೆ ಇಕ್ಬಾಲ್ ಹುಸೇನ್ ರಾಮನಗರ ಶಾಸಕರ ಹೇಳಿದ್ದು, 140 ಕಾಂಗ್ರೆಸ್ ಶಾಸಕರ ಪೈಕಿ 100 ಜನ ಶಾಸಕರು ಡಿಕೆಶಿ ಪರ ಇದ್ದಾರೆ ಅಂತ. ಆದರೆ ನಮಗೆ ಬಂದಿರುವಂತಹ ಮಾಹಿತಿ ಆ ಥರ ಇಲ್ಲ. ಡಿಕೆಶಿ ಅವರ ಪರ ಇರುವಂಥ ಶಾಸಕರು ಏನೇ ಹೇಳಿರ್ಬೋದು, ಸಿದ್ದರಾಮಯ್ಯ ಪರ ಇರುವಂಥ ಸಚಿವರು ಏನೇ ಹೇಳ್ಬೋದು, ಬಟ್ ಸಿಚುವೇಶನ್ ಇಸ್ ನಾಟ್ ಲೈಕ್ ದ್ಯಾಟ್. ಸಿದ್ದರಾಮಯ್ಯ ಪರ ಮೈಸೂರು ಭಾಗದ ಶಾಸಕರು, ಮಂಡ್ಯದ ಶಾಸಕರು ಹಾಗೂ ಕರಾವಳಿ ಭಾಗದ ಬೆರಳಿಕೆ ಶಾಸಕರಿದ್ದಾರೆ. ಡಿಕೆಶಿ ಪರ ಹಳೆ ಬೆಂಗಳೂರು, ಚಿತ್ರದುರ್ಗ ಕಡೆ ಶಾಸಕರಿದ್ದರೆ, ಉತ್ತರ ಕರ್ನಾಟಕದ ಶಾಸಕರ ಒಲವು ಯಾರ ಕಡೆ ಎತ್ತ ಎನ್ನುವಂಥದ್ದು ಇನ್ನೂ ಕೂಡ ಫಿಕ್ಸ್ ಆಗಿಲ್ಲ. ಒಂದು ಕಡೆ ಸತೀಶ್ ಜಾರಕಿಹೊಳಿ ತೊಡೆ ತರ್ತಾ ಇದ್ದಾರೆ, ಮತ್ತೊಂದು ಕಡೆ MB ಪಾಟೀಲ್ ಕೂಡ ಟವೆಲ್ ಹಾಕ್ತಿದ್ದಾರೆ. ಈ ಎಲ್ಲರ ಕದನದ ಮಧ್ಯೆ ನನಗೊಂದು ಚಾನ್ಸ್ ಸಿಗತ್ತಾ ಅನ್ನೋಂಥದ್ದನ್ನು ಖರ್ಗೆ ಕೂಡ ವಿಂಡೋ ಸೀಟ್ನಲ್ಲಿ ನಿಂತುಕೊಂಡು ಕಾಯ್ತಾ ಇದ್ದಾರೆ ಅನ್ನೋಂಥ ಮಾಹಿತಿ ಸಿಕ್ಕಿದೆ. ಡೆಫಿನೆಟ್ಲಿ ಯಾರ ಪರ ಎಷ್ಟು ಓಟ್ ಅನ್ನೋದು ಈಗ ಮುಖ್ಯ ಅಲ್ಲ. ಕಾಂಗ್ರೆಸ್ನಲ್ಲಿ ಹೆಡ್ ಕೌಂಟ್ ಶುರುವಾಗಿದೆ. ಶಾಸಕರ ತಲೆ ಎಣಿಕೆ ನಡೀತಾ ಇದೆ, ಯಾರು ಯಾರ ಕಡೆಗೆ ಇದ್ದಾರೆ ಅನ್ನುವಂಥ
ಸ್ಪಷ್ಟವಾದ ಎಕ್ಸ್ಕ್ಲೂಸಿವ್ ಮಾಹಿತಿ ನಮಗೆ ಸಿಕ್ಕಿದೆ ಜನತಾ ನ್ಯೂಸ್ಗೆ. ಇದನ್ನು ಆ್ಯಸ್ ಇಟ್ ಈಸ್ ನಾವು ಈಗ ಜನತಾ ನ್ಯೂಸ್ ವೀಕ್ಷಕರ ಮುಂದಿಟ್ಟಿದ್ದೀವಿ. ಮುಂದೆ ಯಾವುದೇ ಬೆಳವಣಿಗೆ ಆಗಲಿ, ಕಾಂಗ್ರೆಸ್ನಲ್ಲಿ ಏನೇ ಆಗಲಿ, ಅವೆಲ್ಲವನ್ನು ಕೂಡ ನಾವು ಎಲ್ಲರಿಗಿಂತ ಮೊದಲು ನಿಮ್ಮ ಮುಂದಿಡ್ತಾ ಇದ್ದೀವಿ. ಈ ಹೆಡ್ ಕೌಂಟಿಗೆ ಸಂಬಂಧಪಟ್ಟು, ಸುರ್ಜೇವಾಲಾ ಅವರ ಮೀಟಿಂಗ್ಗೆ ಸಂಬಂಧಪಟ್ಟು DCM KPCC ಅಧ್ಯಕ್ಷ DK ಶಿವಕುಮಾರ್ ಏನು ಹೇಳಿದ್ರು ಕೇಳಿಸ್ಕೊಂಡು ಬರೋಣ. Let anyone tell. I don't want any recommendation of any legislators or anything. My duty is to bring the party, keep the party alive, give more strength to the discipline of the party. Now time is over. Next we have to concentrate on the local body elections on 28. That is my agenda. So let us make the party vibrate. Every assembly constituency should have one temple. That is my agenda on the eve of Mahatma Gandhiji. 100 offices, already about 80-90 are on the pipeline. Still 10-15, then my leaders will come and lay the foundation. Apart from that, this is exercise not for a change. I am not for a change here. I am telling you, we are in two groups in the Congress. There is only one group. It is the Congress group headed by Mallikarjun Kharge. Sir, did you speak to the MLA that you have given? I don't want any MLAs to speak. If any MLA speak more, my party high command will definitely take action on that. But I don't want anyone to support me or shout at me. If any problem. ಕೇಳಿಸ್ಕೊಂಡ್ರಲ್ವಾ? DK ಶಿವಕುಮಾರ್ DCM KPCC ಅಧ್ಯಕ್ಷರು DK ಶಿವಕುಮಾರ್ ಅವರ ಹೇಳಿದ ಮಾತಿನಲ್ಲಿ ಮೊದಲ 1.5 ಲೈನ್, ಕೊನೆಯ 2 ಲೈನನ್ನು ಸ್ಪಷ್ಟವಾಗಿ ಕೇಳಿಸ್ಕೊಳ್ಳಿ. ನ್ಯೂಸ್ ಮುಗಿದ ಮೇಲೆ ನೀವು ರಿಪೀಟ್ ಹಾಕೊಂಡು ಕೇಳಿಸ್ಕೋಬಹುದು. ನನ್ನ ಪರವಾಗಿ ಯಾವುದೇ ಶಾಸಕರು ಬ್ಯಾಟ್ ಬೀಸುವ ಅವಶ್ಯಕತೆ ಇಲ್ಲ. ನನಗೆ ಯಾರ ರೆಕಮೆಂಡೇಶನ್ಸ್ ಬೇಕಾಗಿಲ್ಲ. ನನ್ನ ಹಿಂದೆ ಗ್ರೂಪಿಸಮ್ ಕ್ರಿಯೇಟ್ ಮಾಡೋ ಅವಶ್ಯಕತೆ ಇಲ್ಲ ಅನ್ನೋದನ್ನು ತುಂಬ ಸೂಚ್ಯವಾಗಿ DK ಶಿವಕುಮಾರ್ ಹೇಳಿದಂಥ ಅರ್ಥ. ಇದು ನಾವು ಕೊಡ್ತಿರುವಂತಹ ಮೆಗಾ ಬ್ರೇಕಿಂಗಿಗೆ ಅತ್ಯಂತ ಸಪೋರ್ಟಿವ್ ಸ್ಟೇಟ್ಮೆಂಟ್ ಇದು. ಅಂದರೆ ಕಾಂಗ್ರೆಸ್ನ ಒಳಗಡೆ ಲೆಕ್ಕಾಚಾರ ನಡೀತಾ ಇದೆ. ನಾಯಕತ್ವದ ಪರ ಯಾರದೇ ಆಗಿರಲಿ, ಎಷ್ಟು ಜನ ಇದ್ದಾರೆ, ಎಷ್ಟು ಜನ ವಿರುದ್ಧವಾಗಿದ್ದಾರೆ ಅನ್ನೋಂಥ ಸೀಕ್ರೆಟ್ ಹೆಡ್ ಕೌಂಟನ್ನು ಸುರ್ಜೇವಾಲಾ ಅವರು ಮಾಡ್ತಿದ್ದಾರೆ. ಅದಕ್ಕೆ ಪುಷ್ಟಿ ಕೊಡುವಂತಹ ಮಾತನ್ನೇ ನಿನ್ನೆ ಇಕ್ಬಾಲ್ ಅವರು ಹೇಳಿರುವಂಥದ್ದು, ಇವತ್ತು DK ಶಿವಕುಮಾರ್ ಅವರ ಬಾಯಿಂದ ಕೇಳಿಸಿಕೊಂಡಿರುವಂಥದ್ದು. ಇವು ತುಂಬ ಪುಷ್ಟಿ ಕೊಡ್ತಾ ಇದ್ದಾವೆ. ಯಾವುದೇ ಬೆಳವಣಿಗೆ ಆದರೂ ಕೂಡ ಜನತಾ ನ್ಯೂಸ್ ನಿಮ್ಮ ಮುಂದೆ ತಕ್ಷಣಕ್ಕೆ ಇಡಲಿಕ್ಕಿದೆ. ನಮ್ಮ ಎಲ್ಲ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳನ್ನು ಫಾಲೋ ಮಾಡ್ತೀರಿ. ಎಲ್ಲ ಕೇಬಲ್ ನೆಟ್ವರ್ಕ್ಗಳಲ್ಲಿ ಜನತಾ ನ್ಯೂಸ್ ಬರುತ್ತೆ, ಫಾಲೋ ಮಾಡ್ತೀರಿ. ಇದು ಈ ಕ್ಷಣದ ಎಕ್ಸ್ಕ್ಲೂಸಿವ್. ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ಜನತಾ ನ್ಯೂಸ್.